ಕಲಿಯುವ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಜ್ಯೋತಿಷ್ಯ ಕಲಿಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ 112ನೇ ಬ್ಯಾಚು ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ದಯವಿಟ್ಟು ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಕಲಿಬಹುದು ಅಂತ ಹೇಳ್ತಾ, ನಾವು ಶಿವರಾತ್ರಿ ವಿಚಾರವಾಗಿ ಮಾತನಾಡ್ತಿದ್ವಿ, ಜಾಗರಣೆಯ ವಿಚಾರವಾಗಿ ಮಾತನಾಡ್ತಾ ಇದ್ವಿ, ಅದನ್ನ ಮುಂದುವರಿಸ್ತಾ ಹೋಗೋಣ. ಗುರುಗಳೇ, ನಾವು ಶಿವರಾತ್ರಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ, ಅದನ್ನು ನಾವು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ತಗೊಳ್ಳೋಣ. ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಗಂಡಿ ಧ್ವನಿಯಲ್ಲಿ ಮಾತಾಡಿ. ನಮ್ಮ ಹೆಸರು ಚಂದನ ಅಂತ, ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು. ದಯವಿಟ್ಟು ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಟಿವಿನ ಮ್ಯೂಟ್ ಮಾಡಿ ಮಾತನಾಡಿ. ಹಾ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್, ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ 29/5/2003. ಹೇಳಿ, ಇನ್ನೊಮ್ಮೆ ಹೇಳಿ. 29/5/2003. ಓಕೆ. ಹುಟ್ಟಿದ ಸಮಯ? ಬೆಳಗ್ಗೆ 8:15, 8 ಗಂಟೆ 15 ನಿಮಿಷ. ಓಕೆ. ಹುಟ್ಟಿದ ಊರು? ಮೈಸೂರು. ಮೈಸೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ. ಮಾತೇನು ಸರಿಯಾಗಿ ಕೇಳಲ್ಲ, ಸುಮ್ನೆ ಹಿಂದಕ್ಕೆ ತಿರ್ಕೊಂಡ್ ಮಾತಾಡ್ತಾಳೆ. ಎಲ್ಲಾರ್ಗು ಏನ್ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ. ಮನೇಲಿ ಸುಮ್ನೆ ಯಾವಾಗ್ಲೂ ಜಗಳ ಮಾತಾಡ್ತಾಳೆ. ಮೇಷ ರಾಶಿಲಿ ಹುಟ್ಟಿದ್ದಾರೆ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಚಂದ್ರದಶ ನಡೀತಾ ಇದೆ ಅವ್ರಿಗೆ. ಚಂದ್ರದಶದಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಹೇಗಿದೆ ಅಂತ, ಚಂದ್ರ 11, 5, 12 ಎರಡನೇ ಕಾಂಬಿನೇಷನ್. ಚಂದ್ರ ಆದ ಮೇಲೆ ಮಂಗಳ ಬರ್ತಾ ಇರ್ತಕ್ಕಂಥದ್ದು 8ನೇ ಮನೆ ತೋರಿಸ್ತಾ ಇರೋದ್ರಿಂದ ಅವರು ಯಾವ್ದಾದ್ರು ಊರಲ್ಲಿ ಬೇರೆ ಕಡೆ ಹೋಗಿ PG ಮಾಡ್ಕೊಂಡು ಬದುಕ್ಬೋದಾ? ಫಸ್ಟ್ ನೋಡಿ. ಮನೆಯಿಂದ ದೂರ ಇದ್ದಷ್ಟು ಅವರಿಗೆ ಜೀವನದಲ್ಲಿರ್ತಕ್ಕಂಥ ನೋವುಗಳು ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಕಾಂಬಿನೇಷನ್ ಅಲ್ಲಿ 5-12 ಕಾಂಬಿನೇಷನ್ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ದೂರ ಹೋಗಿ ಅವ್ರಿಗೆ, ಈಗ 22 ಡಿಗ್ರಿ ಮುಗಿಸಿರ್ತಾರೆ, ಬೇರೆ ಊರಿಗೆ ಹೋಗಿ ಕಳಿಸಿ ಜೀವನವನ್ನ ಹೇಗೆ ನಾವು ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಯಾವ ಊರಲ್ಲಿದ್ದಾರೋ ಆ ಊರಲ್ಲಿ ಉದ್ಯೋಗಕ್ಕೆ ಅವ್ರು ಹೊರಟ್ರೆ ಅವ್ರಿಗೆ ಸ್ವಲ್ಪ ಕಾಂಬಿನೇಷನ್ ಇರ್ತಕ್ಕಂಥದ್ದು ಸಮಾಧಾನ ಆಗುತ್ತೆ. ಇಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಹಾಗೆ ಗುರುವಿನ ಸಬ್ಲಾಡ್ ಅಲ್ಲಿ ಇರ್ತಕ್ಕಂಥದ್ದು ಚಂದ್ರ ಕೂತಿರ್ತಕ್ಕಂಥದ್ದು 11, 12 ಆದ ನಂತರ ಅದು ಮಾನಸಿಕವಾಗಿ ಸ್ವಲ್ಪ ಗ್ರಹಗಳು ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ. ಬಟ್ ಆದ್ರೆ ನಾನೇನು ಅಷ್ಟೊಂದೇನು ಸಮಸ್ಯೆ ಇದೆ ಅಂತ ಏನು ಹೆಚ್ಚಾಗಿ ಹೇಳ್ತಾ ಇಲ್ಲ. ನೀವು ಹೇಳಿದ ತಕ್ಷಣನೇ ತಿರುಗಿ ಮಾತಾಡ್ತಾರೆ ಅಂತ. ಅವರಿಗೆ ಆಚೆ ಹೋಗಿ ಉದ್ಯೋಗ ಮಾಡ್ತಕ್ಕಂಥದ್ದು ಸ್ವಲ್ಪ ಏನಾದ್ರು ಅವ್ರಿಗೆ ಬೆಳಗಿಂದ ಸಾಯಂಕಾಲ ಬ್ಯುಸಿಯಾಗಿದ್ರೆ ಯಾವ ಚಿಂತೆನೂ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಹೇಳ್ತಾ ಇದೀನಿ ಬರೋದಿಲ್ಲ. ಹಾಗೆ ಬಲಗೈ ತೋರ್ಗಳಿಗೆ ಒಂದು ಯೆಲ್ಲೋ ಸಫೈರ್ ಉಂಗುರ ಹಾಕಿಸಿ ಡೆಫಿನೆಟ್ಲಿ ಸಕ್ಸಸ್ ಆಗೇ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಒಳ್ಳೆದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಾವು ಅದೇ ಶಿವರಾತ್ರಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ, ಜಾಗರಣೆ ವಿಚಾರವಾಗಿ ಮಾರನೇ ದಿನದ ಬಗ್ಗೆ ಮುಂದುವರಿಸಿದ್ದಾರೆ ಗುರುಗಳೇ. ಈಗ ಸಾಮಾನ್ಯವಾಗಿ ನಾವು ಈ ಶಿವನ್ನ ಲಯಕಾರಕ ಅಂತ ಕರೆಯೋದೇನಕ್ಕೆ ಅಂದ್ರೆ, ನಮ್ಮ ಮುಕ್ತಿ ಚೆನ್ನಾಗಿರ್ಲಿ ಅಂತ, ನಮ್ಮ ಎಂಡಿಂಗ್ ಚೆನ್ನಾಗಿರ್ಲಿ ಅಂತ. ಇವತ್ತು ಪ್ರತಿಯೊಬ್ಬರು ಕೂಡ ವಯಸ್ಸಾಗ್ತಕ್ಕಂಥ ತೋರಿಸುತ್ತೆ. ಆ ವಯಸ್ಸಾಗ ಕಾಲದಲ್ಲಿ ನಮಗೆ ತುಂಬಾ ಜನ ಹೇಳ್ತಾರೆ, ವಯಸ್ಸಾದ್ಮೇಲೆ ನಮಗೆ ನೆಮ್ಮದಿಯಾಗಿ ಹೊಟ್ಟೋಗ್ಬೇಕು ಅಂತ. ಆ ನೆಮ್ಮದಿಗೆ ಕಾರಕನೇ ಶಿವ. ಪ್ರತಿಯೊಂದು ಲೆವೆಲ್ ಅಲ್ಲೂ ಕೂಡ ನಮ್ಮ ಮೂರು ಎನರ್ಜೀಸ್ ನ ತಗೊಂಡಿರ್ತೀವಿ. ನಾವು ಚೆನ್ನಾಗಿ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ವಿಷ್ಣುನ್ ಹೇಳ್ತೀವಿ, ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಬ್ರಹ್ಮನ್ ಹೇಳ್ತೀವಿ, ಚೆನ್ನಾಗಿ ಎಂಡ್ ಆಗ್ಬೇಕು ಅಂತಂದ್ರೆ ಶಿವನ್ ಹೇಳ್ತೀವಿ. ಸೊ ಶಿವನ್ನ ನಾವು ಏನಕ್ಕೆ ಆರಾಧನೆ ಮಾಡ್ತೀವಿ ಅಂದ್ರೆ, ಎಂಡಿಂಗು ಶುಭಂ ಅಂತ ನಾವು ಕರಿತೀವಿ. ಒಂದು ಫಿಲಂ ಮುಗ್ದಿದ ತಕ್ಷಣ ಶುಭಂ ಅಂತ ಆಗ್ತಾರೆ ಲಾಸ್ಟ್ ಅಲ್ಲಿ. ಸೊ ಆ ಶುಭಂ ಅಂತ ನಮ್ಮ ಜೀವನ ಪ್ರತಿಯೊಂದು ಘಟ್ಟದಲ್ಲೂ ಮುಗಿಬೇಕು. ಬರೀ ಸಾವು ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ. ನಾವು ಯಾವುದೋ ಒಂದು ಕಂಪನಿ ಬಿಡ್ತಾ ಇದೀವಿ, ಗಲಾಟೆ ಮಾಡ್ಕೊಂಡು ಜಗಳ ಆಡ್ಕೊಂಡು ಅವರಿಂದ ಸ್ವಲ್ಪ ಮನಸ್ತಾಪಗಳು ಮಾಡ್ಕೊಂಡು ಬಿಟ್ಟು ಹೋಗೋದಲ್ಲ. ಯಾಕಂದ್ರೆ ಮುಂದೊಂದು ದಿವಸ ಇದೇ ಕಂಪನಿಯಲ್ಲಿ ನಿಮಗೆ ಮುಂದೆ ಏನಾದ್ರು ಸಮಸ್ಯೆ ಆದಾಗ ಒಂದು ಕೆಲಸ ಸಿಗ್ಬೋದು. ಸೊ ಅಂತ ಸಂದರ್ಭದಲ್ಲಿ ಈ ಲಯ ಶುಭವಾಗಿ ಲಯ ಆಗಿಲ್ಲ ಅಂತಂದಾಗ ಅಲ್ಲಿ ನಮಗೇನಾಗುತ್ತೆ ಅಂತಂದ್ರೆ ಮೈಂಡ್ ಅಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಅಯ್ಯೋ ಕೆಲಸ ಕಳ್ಕೊಂಡೆ, ಹಳಬರು ಸ್ವಲ್ಪ ಚೆನ್ನಾಗಿದ್ರು ಹಳೆ ಕಂಪನಿ, ಅಲ್ಲಿ ಹೋಗಿ ಕೇಳೋಣ ಅಂತಂದ್ರೆ ಕಿತಾಕೊಂಡಿದ್ದೀನಿ, ಏನಯ್ಯ ಮಾಡೋದು ಅನ್ನೋದು ತಲೆಗೆ ಬರುತ್ತೆ. ಸೊ ಆ ಕಾರಣದಿಂದ ಯಾವತ್ತೂ ಕೂಡ ಯಾವುದೇ ಎಂಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಮೂತ್ ಆಗಿ ಕೂಲ್ ಆಗಿ
ಶಿವನ ಧ್ಯಾನ ಯಾಕೆ ಮಾಡ್ತಾರೆ ಅಂತಂದ್ರೆ ಗುರುಗಳೇ ಯಾವಾಗ್ಲೂ ಮಾತಾಡ್ತಾ ಸೈಲೆಂಟ್ ಆಗಿ ಇರ್ಬೇಕು. ಅಂದ್ರೆ ಧ್ಯಾನದಲ್ಲಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಅದಕ್ಕೆ ಶಿವನಿಗೆ ಧ್ಯಾನ ಅಂತ ಕೊಟ್ಟಿರೋದು, ತಪಸ್ ಕೊಟ್ಟಿರೋದು. ವಿಷ್ಣುವಿಗೆ ತಪಸ್ಸೇ ಕೊಟ್ಟಿಲ್ಲ ಸೃಷ್ಟಿಗೆ, ಅರ್ಥ ಮಾಡ್ಕೊಳ್ಳಿ. ಶಿವನಿಗೆ ಕೊಟ್ಟಿರೋದು. ಯಾಕೆ ಶಿವನಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ನಮಗೆ ಒಂದು ಎಂಡಿಂಗು ಪೀಸ್ಫುಲ್ ಆಗಿರ್ಬೇಕು ಇಲ್ಲಿ ವಿಚಾರ. ಅದಕ್ಕೆ ಶಿವನ್ನ ಯಾರು ಧ್ಯಾನ ರೀತಿಯಲ್ಲಿ ಕಲಗಳು ಬರಲ್ಲ, ಯಾಕಂದ್ರೆ ಅಷ್ಟೇ ಪೀಸ್ ಬಂದ್ಬಿಟ್ಟಿರುತ್ತೆ. ಅವನು ಸ್ಮಶಾನವಾಸಿ ಆಗಿದ್ರು ಪೀಸ್ ಇರುತ್ತೆ. ಅದಕ್ಕೆ ಶಿವನ ಆರಾಧನೆ ಪೀಸ್ ತರುತ್ತೆ ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ಹೇಳ್ತೀವಿ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ನಮಸ್ತೆ ಮೇಡಮ್, ಹೇಳಿ ಬಗ್ಗೆ ಕೇಳ್ಬೇಕಾಗಿತ್ತು. ನಮ್ಮ ಸೊಸೆ ಬಗ್ಗೆ ಗಟ್ಟಿ ಧ್ವನಿ ಮಾತನಾಡಿ ಮೇಡಮ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಸೊಸೆ ಬಗ್ಗೆ ಕೇಳ್ಬೇಕಿತ್ತು. ಜಾಸ್ತಿ ಮಾಡಿ ಹೇಳಿ ಮೇಡಮ್, ಹೇಳಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ ಸೊಸೆ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಹಲೋ ಹಲೋ ಮೇಡಮ್, ಹೇಳಿ. ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಪ್ರಶ್ನಾಶಾಸ್ತ್ರಕ್ಕೆ ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದು ನೀವು ಆಯ್ಕೆ ಮಾಡಿ. ಹಲೋ 5 ನಂಬರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳು. ಹೇಳಿ. ನಮ್ಮ ಸೊಸೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ, ಅದು ಸಕ್ಸಸ್ ಆಗುತ್ತೆ? ಬಿಸ್ನೆಸ್ ಮಾಡ್ತಾ ಇದಾರೆ. 7ನೇ ಮನೆ ಬಿಸ್ನೆಸ್ ತೋರಿಸುತ್ತೆ. 7ನೇ ಮನೆ 11 ಲಾಭಕರ ಆಗಿದ್ರು ಕೂಡ ಹಣಕಾಸು ಬರೋದಿಲ್ಲ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ. ಯಾಕೆಂದ್ರೆ 11 ರೆಟ್ರೋಗ್ರೇಡ್ ಆಗ್ಬಾರ್ದು ಅಂತ ಅಂತೀವಿ. ಅಂದ್ರೆ ಆ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಸಾಲ ಇರಬಾರ್ದು. ಒಂದು ಅಲ್ಲಿ ಮಾಡ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಏನಾದ್ರು ಸಮಸ್ಯೆ ಆಗತ್ತೆ. ಸೊ ವಾಸ್ತು ನೋಡ್ಕೋಬೇಕಾಗತ್ತೆ. ಬಿಸ್ನೆಸ್ ಪ್ರಾಫಿಟಬಲ್ ಅಂತ ತೋರಿಸ್ತಾ ಇದೆ, ಆದ್ರೆ ಪ್ರಾಬ್ಲಮ್ ಅಂತ ತೋರಿಸ್ತಾ ಇದೆ. ಕೆಲವರು ಹೋಟ್ಲ್ ಓಪನ್ ಮಾಡ್ಬಿಡ್ತಾರೆ, ಅಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ, ಅಲ್ಲಿ ಅಕ್ಕಪಕ್ಕದವ್ರು ಕಿರಿಕಿರಿ, ಅದು ರೆಟ್ರೋಗ್ರೇಡ್ ತೋರಿಸುತ್ತೆ. ಹೋಟ್ಲ್ ಚೆನ್ನಾಗಿ ನಡೀತಾ ಇದೆ, ಸಾರಿ ಹೋಟ್ಲ್ ಇದೆ, ಅಕ್ಕಪಕ್ಕ ಕಿರಿಕಿರಿ ಇಲ್ಲ ಅಂದ್ರೆ ಗ್ರಾಹಕಗಳೇ ಬರಲ್ಲ. ಸೊ ರೆಟ್ರೋಗ್ರೇಡ್ ಬಂದಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗಿರೋದ್ರಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಮೊಟ್ಟ ಮೊದಲದಾಗಿ ಒಂದು 6 ಮುಖದ ರುದ್ರಾಕ್ಷಿ, ಹಾಗೆ ಒಂದು ಎಮರಾಲ್ಡ್ ಅನ್ನ ಧರಿಸಿ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಹೆಚ್ಚಿಗೆ ಬೇಡ, ಯಾಕಂದ್ರೆ ರೆಟ್ರೋಗ್ರೇಡ್ ಅಲ್ಲಿ ನಾವು 11 ಬಂದಾಗ ನಾವು ಹೆಚ್ಚಾಗಿ ದಾನ ಸಜೆಸ್ಟ್ ಮಾಡಲ್ಲ. ಒಂದು ಸತಿ ಮೂಲಂಗಿಯನ್ನ ದಾನ ಮಾಡಿ 2029 ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ಆಗುತ್ತೆ. ಬಟ್ ಆದ್ರೆ ಕಿರಿಕಿರಿ ಇದ್ದಿದ್ದೇ ರೆಟ್ರೋಗ್ರೇಡ್ ಆದಾಗ. ಸೊ ಅದನ್ನ ನೋಡ್ಕೋಬೇಕು. ಅದಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ ಹಾಕೊಂಡು ಜ್ಯೋತಿಷ್ಯ ಕಲೀರಿ, ಏನಿದೆಯೋ ಅದು ಹೇಳುತ್ತೆ, ಹಿಂಗಾಗುತ್ತೆ ಅಂತ ಹೇಳುತ್ತೆ. ಅದ್ರ ಮೇಲೆ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು. ಒಳ್ಳೇದಾಗ್ಲಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಗಳೇ. ನೀವು ನಾವು ತಿಳಿಸ್ಕೊಡ್ತಾ ಇದ್ರಿ ಶಿವನನ್ನು ಜ್ಞಾನ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ. ಧ್ಯಾನ ಮಾಡೋದ್ರಿಂದ ಅದನ್ನ ಮುಂದುವರ್ಸೋದಾದ್ರೆ, ಧ್ಯಾನ ಅಂದಿದ ತಕ್ಷಣ ಸುಮ್ಮನೆ ಒಂದ್ ಕಡೆ ಕುತ್ಕೊಂಡು ಇದು ಮಾಡೋದಲ್ಲ. ಪ್ರತಿಯೊಂದು ಸ್ಥಿತಿಲೂ ಸಮಾಧಾನವಾಗಿರ್ತಕ್ಕಂಥದ್ದೇ ಶಿವನ ತತ್ವ. ಶಿವನಿಗೆ ಮೊದಲು ಕೋಪವನ್ನ ತೋರಿಸ್ತಾರೆ, ವಿಷ್ಣುಗೆ ಕೋಪ ತೋರಿಸಲ್ಲ, ಶಿವನಿಗೆ ಕೋಪ ತೋರಿಸ್ತಾರೆ. ಯಾವಾಗಲೂ ಬೇಕಾದ್ರೆ ಯೋಚನೆ ಮಾಡಿ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಕೋಪ ಯಾರಿಗಪ್ಪ ಅಂತಂದ್ರೆ ಫಸ್ಟ್ ಮಹೇಶ್ವರನಿಗೆ. ಅಂದ್ರೆ ಯಾಕೆ ಎರಡನ್ನೂ ಬ್ಲೆಂಡ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಇದ್ದಿದೆ. ಈ ಲಯ ಆಗ್ಬೇಕಾದ್ರೆ, ಎಂಡ್ ಆಗ್ಬೇಕಾದ್ರೆ ಕೋಪ ಇರಬಾರ್ದು, ಸ್ಮೂತ್ ಆಗಿರ್ಬೇಕು. ಅದಕ್ಕೆ ಶಿವನ್ನ ಯಾವಾಗ್ಲೂ ಧ್ಯಾನ ಮೂರ್ತಿಯಾಗಿ ನೋಡ್ತೀವಿ ನಾವು. ಯಾವುದೇ ಪಿಕ್ಚರ್ ನೋಡಿ, ಯಾವುದೇ ಒಂದು ಫೋಟೋ ನೋಡಿ, ಶಿವ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇರೋದೆ ಮತ್ತೆ ಎದ್ದಿರೋದು ಎರಡೂ ತೋರಿಸುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಒಳ್ಳೇದಕ್ಕೆ ಎದ್ದೊಳ್ಬೇಕು, ಕೆಟ್ಟದೇನಾರು ಆಗ್ತಾ ಇದೆ ಅವ್ರಿಗೆ, ಕೆಟ್ಟದ್ದು ಮಾಡಕ್ ಹೊರಟಿದ್ದಾರೆ ಅಂದ್ರೆ ಅದಕ್ಕೆ ಮೌನವಾಗಿ ಶರಣಾಗಿ ಅದು ಧ್ಯಾನದಲ್ಲಿ ಇರಬೇಕು. ಇದು ನೋಡಿ ಗಂಡ ಹೆಂಡತಿಲಿ ಫಸ್ಟ್ ಬರುತ್ತೆ. ಗಂಡ ಹೆಂಡತಿಲಿ ಬಹಳಷ್ಟು ಜನ ಇಲ್ಲಿ ಗಲಾಟೆಗಳು ಮಾಡ್ಕೊಂಡ್ಬಿಡ್ತಾರೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಅಲ್ಲಿ ಬಿಟ್ಬಿಡ್ಬೇಕು, ಅದು ಬಿಡಲ್ಲ, ಅದು ಡಿವೋರ್ಸ್ವರೆಗೂ ತಗೊಂಡೋಗುತ್ತೆ, ಕೋರ್ಟ್ವರೆಗೂ ತಗೊಂಡೋಗುತ್ತೆ. ಇವಾಗ ಯಾರೋ ಒಬ್ರು ಫಸ್ಟ್ ಕಾಲರೇ ಬಂದ್ರಲ್ಲ, ನಾವಿಬ್ರು ಗಂಡ ಹೆಂಡತಿ ಇದು ಮಾಡಿದೀವಿ, ಅವರಪ್ಪ ಅವರಮ್ಮನಿಗೆ ಏನೋ ಹೇಳಿದ್ರಂತೆ, ಇವ್ರೇನೋ ಅವ್ರಿಗೆ ಹೇಳಿದ್ರೆ ಏನು ಅಲ್ಲ. ಒಂದು ಹಿರಿಯರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ನೀವುಗಳು ಧ್ಯಾನ ಮಾಡಕ್ ಶುರು ಮಾಡಿ. ವಯಸ್ಸಾದವರು
ಅವ್ರು ಹೆಂಗಾರು ಮಾಡ್ಕೊಳ್ಳಿ, ಒಂದು ಹಿತವಚನ ಹೇಳ್ಬೇಕು, ನೋಡ್ರಪ್ಪ ಏನಾದ್ರು ಗಲಾಟೆ ಮಾಡ್ಕೊಳ್ಳಿ, ಚೆನ್ನಾಗಿರಿ, ಏನಾದ್ರು ಹೊಡೆದಾಡ್ಕೊಳ್ಳಿ, ಸಾಯಂಕಾಲ ಒಟ್ಟಿಗೆ ತರೋದು, ಅನ್ಯೋನ್ಯತೆ ಬೇಗ ಬರಬೇಕು ಅನ್ನೋದನ್ನ ಹಿರಿಯರು ಹೇಳ್ಬೇಕು. ಇವತ್ತು ಕಲಿಯುಗ ಹೆಂಗಿದೆ ಅಂದ್ರೆ ಗಂಡ ಹೆಂಡತಿ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇದ್ದಾರೆ, ಈ ಹಿರಿಯರ್ ಕಾಂಪ್ರಮೈಸ್ ಆಗಕ್ಕೆ ಆಗಲ್ಲ. ನನ್ಗೆ ನಾನೆಲ್ಲ ನಿನ್ಕಿಂತ ಜಾಸ್ತಿ ನೋಡಿದೀನಿ. ದಿಮಾಕ್ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಗುಣಗಳಲ್ಲಿ ಸಾತ್ವಿಕ ಗುಣ ಬರ್ಬೇಕಂತೆ. ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗ ತಾಮಸಿಕ, ಹಾಗೆ ಅವನು ವ್ಯವಹಾರ ಮಾಡ್ತಾ 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 ರಾಜಸಿಕ, ಲಾಸ್ಟ್ ಅಲ್ಲಿ ಸಾತ್ವಿಕ ಬರ್ಬೇಕು. ತುಂಬಾ ಜನಕ್ಕೆ ರಿವರ್ಸ್ ಏನು ಗೊತ್ತಿರಲ್ಲ, ಸಾತ್ವಿಕ ಬರುತ್ತೆ. ಸ್ವಲ್ಪ ವ್ಯವಹಾರ ಕಲಿತಾ ಕಲಿತಾ ರಾಜಸಿಕ, ಎಲ್ಲ ಗೊತ್ತಾಯ್ತು, ನನಗೆ ಇರೋದು, ನಾನ್ ಆಸ್ತಿ ಮಾಡಿರೋದು, ನನ್ನ ಮಗಳು ಕೊಟ್ಟಿರೋದು, ನನ್ನ ಮಗ ಕೊಟ್ಟಿರೋದು, ನೀ ಬಂದ ನನ್ನ ಮನೆಗೆ ಅಂತ ಹೇಳಿ ಕೆಲವರು ತಿಕ್ಕಲರು ಇರ್ತಾರೆ, ಅತ್ತೆದಿರೋ ಮತ್ತೆ ಮಾವಂದಿರೋ, ನಂದೇ ಅಂತ ಕುತ್ಕೊಂಡ್ಬಿಡ್ತಾರೆ. ಇವತ್ತಿದ್ ನಾಳೆ ಹೋಗ ದೇಹ ಅಂತ ನೀವು ತಲೆಯಲ್ಲಿ ಹಾಕೊಳ್ಳಿ. ಯಾವಾಗ್ಲೂ ನೀವಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ಎಲ್ಲರಾದ್ರೂ ಅಷ್ಟೇನೆ. ಒಂದು ತಲೆಯಲ್ಲಿ ಏನಿಟ್ಕೋಬೇಕು ಅಂದ್ರೆ ಇವತ್ತಿದ್ದು ನಾಳೆ ಹೋಗೋ ದೇಹ ಲಯ ಆಗ್ತಕ್ಕಂಥದ್ದು, ಶಿವನ ವಿಚಾರದಲ್ಲಿ ಎಲ್ಲ ಬೂದಿ ಆಗ್ತಕ್ಕಂಥದ್ದು ಅಂತಂದಾಗ ಈ ಕೋಪ ಯಾಕೆ, ತಾಪ ಯಾಕೆ, ಇನ್ನೊಬ್ರು ಬೈಯೋದು ಯಾಕೆ? ನ್ಯಾಯವಾಗಿ ಮಾತಾಡೋಣ. ಹಿರಿಯರಾಗ್ತಾ ಆಗ್ತಾ ಆಗ್ತಾ ನ್ಯಾಯಾಧೀಶರ ತರ ಮಾತಾಡ್ಬೇಕು. ಯಾವ ನ್ಯಾಯಾಧೀಶರು ಬೈಯಲ್ಲ, ನ್ಯಾಯವನ್ನ ಹೇಳ್ತಾರೆ. ಸೊ ಇಲ್ಲಿ ವಯಸ್ಸಾಗಿರ್ತಕ್ಕಂಥವ್ರೆಲ್ಲ ಏನಾಗುತ್ತೆ, ಮನೆಗೆ ಸೊಸೆ ಬಂದ್ರೆ ಅಥವಾ ಅಳಿಯನಿಗೆ ಅಥವಾ ಹೊಸ ದಂಪತಿಗಳಿಗೆ ದಿಮಾಕ್ಗಳನ್ನ ತೋರಿಸ್ತಕ್ಕಂಥದ್ದು ಇರೋದ್ರಿಂದನೇ ಇವತ್ತು ಸಮಾಜ ಹದಗೆಡ್ತಾ ಇದೆ. ಫ್ಯಾಮಿಲಿ ಅನ್ನೋದ್ರ ಮೇಲೆ ನಂಬಿಕೆ ಅಪನಂಬಿಕೆ ಬಂದಿರೋದು ನೋಡಿ ಅಲ್ಲ, ಹಿರಿಯರ ಬಿಹೇವಿಯರ್ ಕೂಡ ನಮಗೆ ಮಾದರಿ ಆಗತ್ತೆ. ಓಕೆ, ಒಂದು ಕಾಲರ್ ಇದ್ರೆ ತಗೊಳ್ಳೋಣ. ನಮಸ್ತೆ. ಹಲೋ ನಮಸ್ಕಾರ ಸರ್, ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್, ಮಗಳ ಬಗ್ಗೆ ತಗೋಬೇಕಾಯ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್ 15/10 ಹೇಳಿ. 15 2010 10:44 ಬೆಳಿಗ್ಗೆ. ಸರಿ, ಇನ್ನೊಮ್ಮೆ ಹೇಳಿ. ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್ 15/10 15/10 2010 2010. ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 10:44. 10:44. ಹುಟ್ಟಿದ ಊರು? ಮೈಸೂರು ಮೇಡಮ್, ಮೈಸೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಓಕೆ, ಈಗ ಜಸ್ಟ್ ಅವ್ರಿಗೆ 15 ವರ್ಷ ಆಗಿದೆ. ರಾಶಿ ಬಂದ್ಬಿಟ್ಟು ಮಕರ ನಕ್ಷತ್ರ. ಸದ್ಯಕ್ಕೆ ಅವ್ರಿಗೆ 2024 ಚಂದ್ರ ಮುಗಿದು ಮಂಗಳ ಸ್ಟಾರ್ಟ್ ಆಗಿದೆ. ಮಂಗಳನಲ್ಲಿ 3ನೇ ಮನೆ ಬಂದಾಗ ಎಜುಕೇಶನ್ ಏನ್ ಮಾಡಿಸ್ಬೇಕು, ಅಥವಾ ಎಜುಕೇಶನ್ ಅಲ್ಲಿ ಕೆಲವೊಂದ್ಸತಿ ಎಸ್ ಅಂತಾರೆ, ನೋ ಅಂತಾರೆ. 3ನೇ ಮನೆ ಬಂದಾಗ ಸ್ವಲ್ಪ ಗೊಂದಲದ ವಾತಾವರಣ ಎಜುಕೇಶನ್ ಅಲ್ಲಿ. ಬಟ್ ನಿಮ್ ಪ್ರಶ್ನೆ ಏನಿದೆ ಕೇಳಿ, ಅದಕ್ಕೆ ಹೋಗ್ತಿಲ್ಲ. ಪ್ರಶ್ನೆ ಏನಿದೆ? ಪ್ರಶ್ನೆ ಏನಿಲ್ಲ. ಕಟ್ಟಾಯ್ತಾ? ವೀಕ್ಷಕರೇ, ದಯವಿಟ್ಟು ಕರೆ ಮಾಡುವಾಗ ನೀವು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತನಾಡಿ. ಮುಗಿಸ್ಬಿಡೋಣ. ಯಾಕೆಂದ್ರೆ 3ನೇ ಮನೆ ಬಂದ್ಬಿಟ್ಟು ಗುರುವಿನ ವಿಚಾರದಲ್ಲಿ ಬಂದಾಗ, 3ನೇ ಮನೆ ಎಜುಕೇಶನ್ಗೆ ನೀವು ತಗೊಳ್ಬೇಕು ಅಂತಂದ್ರೆ ಅಲ್ಲಿ ಕಡಲೆ ಕಾಳನ್ನ ದಾನ ಮಾಡ್ತಾ ಬನ್ನಿ, ಕನ್ಫ್ಯೂಷನ್ಸ್ ಕಮ್ಮಿ ಆಗುತ್ತೆ. ಪಾಯಿಂಟ್ ನಂಬರ್ 1. ಹಾಗೆ ಎಜುಕೇಶನ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳು ತೆಗಿಬೇಕು ಅಂದ್ರೆ ಶುಕ್ರ ಬಹಳ ಬದಲಾಗಿದೆ. ಒಂದು ರೀತಿಯಾಗಿರ್ತಕ್ಕಂಥ 6-11 ಕಾನ್ಫ್ಲಿಕ್ಟಿಂಗ್ ಬದಲಾವಣೆ ತೋರಿಸ್ತಾ ಇದೆ. ಆದ್ರೆ ಅದನ್ನ ಪಾಸಿಟಿವ್ ಆಗಿ ಚಾನಲೈಸ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಜಾಸ್ತಿ. ಸೊ ಇದಕ್ಕೆ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಲೇಡೀಸ್ ಹಾಕೊಳ್ಳಂಗಿಲ್ಲ, ಅದೆಲ್ಲ ಏನಿಲ್ಲ. ಎಲ್ಲರೂ ಏನೋ ಮಾಡ್ಬಾರ್ದು. ಅನ್ನ ತಿನ್ನೋದ್ರಲ್ಲಿ ಇದು ಜೆಂಟ್ಸ್ಗೆ ಅನ್ನ, ಇದು ಲೇಡೀಸ್ಗೆ ಅನ್ನ ಅಂತಿದ್ಯಾ? ನನಗೆ ಆಶ್ಚರ್ಯ ಆಗುತ್ತೆ. ರುದ್ರಾಕ್ಷಿ ಲೇಡೀಸ್ ಹಾಕೊಳ್ಳಂಗಿಲ್ಲ, ಎಲ್ಲಾರು ಬರ್ದಿದ್ಯಾ ರುದ್ರಾಕ್ಷಿ ಮೇಲೆ? ಇದು ಗಂಡು ಮಾತ್ರ ಹಾಕೋಬೇಕು ಅಂತ ಬರ್ದಿದ್ಯಾ? ಹೆಣ್ಣು ಮಾತ್ರ ಹಾಕೋಬೇಕು ಅಂತ ಬರ್ದಿದ್ಯಾ? ಗೋಲ್ಡ್ ಹೆಣ್ಣಿಗೆ ಇರೋದಲ್ವಾ? ಗಂಡಸ್ರೆ ಹಾಕೋತೀರ ಎಲ್ಲ ಕಡೆ. ಗಂಡಸ್ರೆ ಹಾಕೋತೀರಾ ಗೋಲ್ಡ್? ಯಾವನೋ ಒಬ್ಬ ತಿಕ್ಕ ತಲೆಮಾಸ್ತವನ್ನ ಹೇಳ್ತಾನೆ. ಎಷ್ಟೊಂದು ಸಾಧಕರು, ಅತ್ಯಂತ ಸಾಧನೆ ಮಾಡಿರ್ತಕ್ಕಂಥವ್ರೆಲ್ಲ ರುದ್ರಾಕ್ಷಿ ಹಾಕ್ತಾರೆ. ರುದ್ರಾಕ್ಷಿ ನಮ್ಮ ಮೈಂಡನ್ನ ರೆಗ್ಯುಲೇಟ್ ಮಾಡುತ್ತೆ. ಪ್ರತಿಯೊಬ್ರು ರುದ್ರಾಕ್ಷಿ ಹಾಕೊಳ್ಳಿ. ಯಾವ ರುದ್ರಾಕ್ಷಿ ಯಾವ ಫೇಸ್ ಹಾಕೋಬೇಕು ಅದು ಜಾತಕ ನೋಡೇ ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಎಜುಕೇಶನ್ ಉತ್ತಮವಾಗಿ ಮಂಗಳ ತೋರಿಸ್ತದೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಸೊ 100% ಚೆನ್ನಾಗಿ ಮಾಡ್ತಾರೆ. ಒಳ್ಳೆದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ
ದಯವಿಟ್ಟು ಜ್ಯೋತಿಷ್ಯ ಕಲಿಯಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವ ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ತೆ ಎಲ್ರಿಗೂ. ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್. ನಾನು 86 ಬ್ಯಾಚ್ ಅಲ್ಲಿ ನಾನು ಕ್ಲಾಸ್ ಕಲ್ತಿದ್ದು. ನನಗೆ ಮೊದಲೇ ಸ್ವಲ್ಪ ಗ್ರಹ ನಕ್ಷತ್ರಗಳ ಬಗ್ಗೆ ಸ್ವಲ್ಪ ಇತ್ತು. ಆದ್ರೆ ಇನ್ನು ಸ್ವಲ್ಪ ತಿಳಿಬೇಕು, ಅದನ್ನ ಕೊಡ್ತಾರೆ ಅಂದಿದ್ದಕ್ಕೆ ಒಂದು ಇತ್ತು. ಫಸ್ಟ್ ನಾನು ನಂಬಿರ್ಲಿಲ್ಲ ಇದನ್ನ, ಬಟ್ ಅದನ್ನ ಏನಿದೆ ಅಂತ ನೋಡೋಕೆ ಅಂತ ಬಂದೆ. ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಇಷ್ಟ ಆಗುತ್ತೆ, ನಕ್ಕೊಂಡು ಹೋಗಿರ್ತಾರೆ. ಇದ್ರಲ್ಲಿ ಅಂತದ್ದು ಏನಿದೆ ಅಂತ ಅನ್ನೋದಕ್ಕಿಂತ ಯಾವ್ದು ಜಾದು ಏನು ಮಾಡಲ್ಲ. ಇಲ್ಲಿ ಏನಿರುತ್ತೆ ಅದನ್ನಷ್ಟೇ ಹೇಳ್ತಾರೆ. ನಮ್ದು ನಾವು ಹುಟ್ಟಿದ್ದು ಡೇಟ್ ಇದೆಲ್ಲ ತಗೊಂಡು ನೋಡಿದಾಗ ಅದ್ರಲ್ಲಿ ಏನ್ ಬರುತ್ತೆ ಏನು ನಾವು ತಿಳ್ಕೊಂಡ್ಬಿಟ್ಟು ಅದನ್ನ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಏನೋ ಜಾದು ಆಗ್ಬಿಡುತ್ತೆ ಅನ್ನಂಗಿಲ್ಲ. ಅದ್ರಲ್ಲಿ ಇರೋದಷ್ಟೇ ಹಿಂಡು ಕೊಡ್ತಾರೆ ಅಷ್ಟೇನೆ. ಆ ಹಿಂಡು ನೋಡ್ಕೊಂಡು ನಮ್ ಜೀವನ ಹೇಗ್ ಮುಂದುವರಿಸ್ಬೇಕು, ನಾವು ಯಾವ ತರ ಮುಂದೋಗ್ಬೇಕು ಅಂತ ಅನ್ನೋದಷ್ಟೇ ಇರುತ್ತೆ ಅದ್ರಲ್ಲಿ. ಅದನ್ನ ನೋಡಿ ಜೀವನ ಮಾಡ್ಬೇಕು. ಯಾವ್ದು ಚೋಮಂತ್ರಗಾಳಿ ಅಂತ ಬರಲ್ಲ. ಧ್ಯಾನ ಇದೆಲ್ಲ ಹೇಳ್ಕೊಡ್ತಾರೆ, ಕಲಿಬಹುದು. ಮತ್ತೆ ದಾನ ಇದು ಎಲ್ಲ ಕಾಳು ಇವನ್ನೆಲ್ಲ ಹೇಳ್ಕೊಡ್ತಾರೆ. ಕಾಳುಗಳು ದಾನ ಮಾಡ್ಲಿಕ್ಕೆ ಅಂತ ಯಾವ್ದು ಖರ್ಚೇನು ಇರೋದಿಲ್ಲ, ಕಲಿಬಹುದು. ತುಂಬಾ ಚೆನ್ನಾಗಿದೆ, ಕಲೀರಿ, ಒಳ್ಳೇದಾಗುತ್ತೆ. ನಮ್ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಒಂದು ಹಿಂಡು ಕೊಡುತ್ತೆ. ಆ ಹಿಂಡನ್ನ ತಗೊಂಡು ನಮ್ ಜೀವನನ ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಒಳ್ಳೆ ಮಾರ್ಗ. ಚೆನ್ನಾಗಿ ಹೇಳ್ಕೊಡ್ತಾರೆ ಗುರುಜಿದ್ದು. ಆಲ್ ದ ಬೆಸ್ಟ್. ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.